ನಮಸ್ಕಾರ, ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ದಸರಾಗೆ ಡೆವಿಲ್ ಎಂಟ್ರಿ ಫಿಕ್ಸ್. ಇದರ ಒಂದು ಝಲಕ್ ಚಿತ್ರತಂಡ ರಿಲೀಸ್ ಮಾಡಿದೆ. ಅಕ್ಟೋಬರ್ಗೆ ಬರ್ತೀನಿ ಅಂದಿದ್ದ ಬಾಸ್ ಸೆಪ್ಟೆಂಬರ್ಗೆ ಬರ್ತಾರಂತೆ ಅಂತ ಫ್ಯಾನ್ಸ್ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಏನಿದು ಡೆವಿಲ್ ವಿಶೇಷ ನಾನು ಹೇಳ್ತೀನಿ. ಕಾಟೇರ ಸಿನಿಮಾ ಆದ್ಮೇಲೆ ಬರ್ತಾ ಇರೋ ಡೆವಿಲ್ ಸಿನಿಮಾಗಾಗಿ ದರ್ಶನ್ ಫ್ಯಾನ್ಸ್ ಜಾತಕ ಪಕ್ಷಿಗಳಂತೆ ಕಾದ್ಕೊಳ್ತಿದ್ದಾರೆ. ಡಿ ಬಾಸ್ ದರ್ಶನ್ ಅವರಿಗೆ ದೈವದ ಕೃಪಾಕಟಾಕ್ಷದ ಜೊತೆಗೆ ದಸರಕ್ಕೆ ಏನಾದ್ರೂ ಸ್ಪೆಷಲ್ ಇರ್ಬೋದಾ, ಹೇಗೆ ವಿಶೇಷವಾಗಿ ಏನಾದ್ರೂ ಸುದ್ದಿಗಳು ಬರ್ತಾನೆ ಇರುತ್ತೆ. ಅಂತದ್ದೇ ಒಂದು ಸುದ್ದಿ ಈ ಬಾರಿ ಅಂದ್ರೆ ನವರಾತ್ರಿಗೆ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಬರ್ತಾ ಇದೆಯಂತೆ. ಈ ವಿಚಾರ ತಿಳಿತಾ ಇದ್ದಂತೆ ದಾಸನ ಅಭಿಮಾನಿಗಳು ದಿಲ್ ಖುಷ್ ಆಗಿದ್ದಾರೆ, ಹಬ್ಬ ಮಾಡ್ತಾ ಇದ್ದಾರೆ. ಬುಕ್ ಮೈ ಶೋನಲ್ಲೂ ಕೂಡ ಫ್ಯಾನ್ಸ್ ಆಗಾಗ ಚೆಕ್ ಮಾಡ್ತಾನೆ ಇರ್ತಾರೆ. ಇದಕ್ಕೆ ಪುಷ್ಟಿ ನೀಡೋ ಕೆಲಸವನ್ನು ಸಿನಿಮಾ ತಂಡ ಕೂಡ ಮಾಡಿದೆ. ಹಾಗೆ ಶೂಟಿಂಗ್ನ ಒಂದಷ್ಟು ಗ್ಲಿಮ್ಸ್ಗಳನ್ನು ಕೂಡ ಸಿನಿಮಾ ತಂಡ ಔಟ್ ಮಾಡಿದೆ. ಇದರಲ್ಲಿ ದಾಸನ ಲುಕ್ ಜೊತೆಗೆ ರಚನಾ ರೈ ಆಗಿರಬಹುದು, ಶರ್ಮಿಳಾ ಮಾಂಡ್ರೆ ಆಗಿರ್ಬೋದು, ಎಲ್ಲರೂ ಕೂಡ ಇದ್ದಾರೆ. ಈ ವಿಡಿಯೋ ನೋಡ್ತಾ ಇದ್ದಂತೆ ಫ್ಯಾನ್ಸ್ಗೆ ನಿಜವಾಗ್ಲೂ ಕೂಡ ಸಿನಿಮಾ ಹೇಗಿರುತ್ತೆ ಅನ್ನೋ ಕುತೂಹಲ ಕೂಡ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದರ್ಶನ್ ಅವರ ಒಂದೇ ಒಂದು ಫೋಟೋ ಅಥವಾ ವಿಡಿಯೋ ಸಿಕ್ಕರೇನೆ ಸಾಕು, ಜಾತ್ರೆ ಮಾಡ್ತಾರೆ ಅಭಿಮಾನಿಗಳು. ಈಗ ಸುಮ್ಮನಿರ್ತಾರ ಅಂತ. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಪ್ರಕಾಶ್ ಅವರು. ಬಹುತಾರ ಬಳಗವೇ ಸಿನಿಮಾದಲ್ಲಿ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಈ ಸಿನಿಮಾದ ಬಗ್ಗೆ ಗೊತ್ತೇ ಇದೆ. ದರ್ಶನ್ ಅವರು ಜೈಲಿಂದ ಆಚೆ ಬರ್ತಾ ಇದ್ದಂತೆ ಒಂದಷ್ಟು ಬೆಳವಣಿಗೆಗಳು ಆಗಿದೆ. ಆ ಒಂದಷ್ಟು ಅಪ್ಡೇಟ್ಸ್ ಗಳಿಗಾಗಿ ಫ್ಯಾನ್ಸ್ ಕೂಡ ವೆಯ್ಟ್ ಮಾಡ್ತಾನೆ ಇದ್ರು. ಎಲ್ರಿಗೂ ಕೂಡ ಒಂದೇ ಒಂದು ಕುತೂಹಲ ಇದೆ, ಯಾಕೆ ನವರಾತ್ರಿಗೆ ಅಂದ್ರೆ ಆ ಟೈಮ್ನಲ್ಲಿ ಯಾಕೆ ಸಿನಿಮಾ ರಿಲೀಸ್ ಆಗಬೇಕು, ಯಾಕೆ ಬರಬೇಕು ಸಿನಿಮಾ ಆ ಟೈಮಲ್ಲಿ ಅಂತ. ಬಟ್ ಅದನ್ನ ನೋಡ್ತಾ ಹೋದ್ರೆ ದರ್ಶನ್ ಅವರು ಅಂದ್ರೆ ಪಕ್ಕಾ ಚಾಮುಂಡೇಶ್ವರಿಯ ಪರಮ ಭಕ್ತ, ಬಹಳ ಚಾಮುಂಡೇಶ್ವರಿಯನ್ನ ಇಷ್ಟಪಡ್ತಾರೆ. ಹಾಗೇನೆ ಕೆಟ್ಟ ಕಾಲದಿಂದ ಹೊರಗೆ ಬಂದ್ರು, ಹಾಗೆ ಅವರು ಫ್ಯಾನ್ಸ್ಗೆ ಏನಾದ್ರೂ ಕೊಡ್ಲೇಬೇಕು ಅಂತ ಕಮ್ ಬ್ಯಾಕ್ ಆಗ್ತಾರೆ. ಒಂದಷ್ಟು ಕೆಟ್ಟ ಟೈಮ್ನೆಲ್ಲ ಮರೆಯೋ ರೀತಿ ಇದ್ರು. ಅಷ್ಟೇ ಅಲ್ಲದೆ ಕಳೆದ ವರ್ಷ ಅವರಿಗೆ ಕರಾಳ ವರ್ಷ ಆಗಿತ್ತು. ಯಾಕಂದ್ರೆ ರೇಣುಕಾ ಸ್ವಾಮಿ ಕೊಲೆ ಆರೋಪದ ಮೇಲೆ ದರ್ಶನ್ ಅವರು ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗಿತ್ತು. ಈಗ ಎಲ್ಲದರಿಂದ ಮುಕ್ತವಾಗಿದ್ದಾರೆ, ಬಹಳ ಲವಲವಿಕೆಯಿಂದ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕುಟುಂಬದ ಜೊತೆಗೂ ಕೂಡ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ ಫ್ಯಾನ್ಸ್ಗೂ ಕೂಡ ಬಹಳ ಖುಷಿ ಆಗ್ತಿದೆ. ಅಣ್ಣ ಅತ್ತಿಗೆಗೆ ಖುಷಿಯಾಗಿರ್ಬೇಕು ಅಂತ ಆಗಾಗ ಕಮೆಂಟ್ ಕೂಡ ಮಾಡ್ತಾ ಇರ್ತಾರೆ. ಬಾಸ್ ಸಿನಿಮಾ ಬೇಗ ರಿಲೀಸ್ ಮಾಡಿ ಅಂತ ಕೂಡ ಕಮೆಂಟ್ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲದೆ ಕುಟುಂಬದ ಜೊತೆಗೂ ಕೂಡ ದೇವಸ್ಥಾನಗಳನ್ನೆಲ್ಲ ಸುತ್ತಿ ಬರ್ತಾ ಇದ್ದಾರೆ, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರ್ತಾ ಇದ್ದಾರೆ. ಶೂಟಿಂಗ್ ಕಂಪ್ಲೀಟ್ ಮಾಡಿ ಡಿಸೆಂಬರ್ಗೆ ನಾನು ಬರ್ತೀನಿ ಅಂತ ಹೇಳ್ದಂಗಿತ್ತು. ಆದರೆ ಡಿಸೆಂಬರ್ಗೆಲ್ಲ ನಾನು ಸೆಪ್ಟೆಂಬರ್ಗೆ ಬರ್ತಿದ್ದೀನಿ ಅಂತಿದ್ದಾರೆ ದಾಸ. ಈಗಾಗಲೇ ದರ್ಶನ್ ಅವರ ನಟನೆಯ ಡೆವಿಲ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಜಸ್ಟ್ 1-2 ಹಾಡುಗಳು ಅಷ್ಟೇ ಮಾತ್ರ ಬಾಕಿ ಇದೆ. ಅದು ಏನಾದರೂ ಜುಲೈನಲ್ಲಿ ಅಂದರೆ ಇದೇ ತಿಂಗಳು ಆದರೆ ಮುಗ್ದೇ ಹೋಯ್ತು. ಕಂಪ್ಲೀಟ್ ಶೂಟಿಂಗು ಇನ್ನೇನು ಮುಗ್ದೋಯ್ತು, ರಿಲೀಸ್ಗೆ ಮಾತ್ರ ಬಾಕಿ ಉಳ್ಕೊಳ್ಳುತ್ತೆ. ಅಂದರೆ 2 ಹಾಡಿನ ಶೂಟಿಂಗ್ ಇರೋದ್ರಿಂದ ಅವರು ಬ್ಯಾಂಕಾಕ್ ಅಥವಾ ಥೈಲ್ಯಾಂಡ್ಗೆ ಹೋಗೋ ಚಾನ್ಸಸ್ ಕೂಡ ಇದೆ. ಇದೇ 7ನೇ ತಾರೀಕು ಹೋಗ್ತಾರೆ ಅನ್ನುವಂತಹ ಒಂದು ವಿಚಾರ ಕೂಡ ಗೊತ್ತಾಗ್ತಾ ಇದೆ, ಟೀಮ್ನಿಂದ ಗೊತ್ತಾಗ್ತಾ ಇದೆ. ಶೂಟಿಂಗ್ ಪೋರ್ಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಏನಾದರೂ ಗುಡ್ ನ್ಯೂಸ್ ಕೊಟ್ಟೇ ಕೊಡ್ತೀವಿ ಅಂತ ಟೀಮ್ ಹೇಳ್ತಾ ಇದೆ. ಆ್ಯಂಡ್ ಒಂದು ಗ್ಲಿಮ್ಸ್ ಕೂಡ ಈಗಾಗಲೇ ಹಂಚ್ಕೊಂಡಿದ್ದಾರೆ. ಆ ಗ್ಲಿಮ್ಸನ್ನು ನೋಡಿ ಫ್ಯಾನ್ಸ್ ಜಾತ್ರೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಶೂಟಿಂಗ್ ಸ್ಟಾರ್ಟ್ ಆದಾಗ್ಲಿಂದ ಕಂಪ್ಲೀಟ್ ಆಗೋವರೆಗೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಬಹಳ ಚಾಲೆಂಜಿಂಗ್ ಆಗಿತ್ತು. ಅಂದರೆ ಸಿನಿಮಾ ತಂಡದ ಸಪೋರ್ಟ್ ಕೂಡ ಹಾಗೆ ಇತ್ತು. ಏನಾದರೂ ಕೂಡ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಜೊತೆಗೆ ನಿಂತಿದ್ರು. ಡೇ 1ನಿಂದ ಅಂದ್ರೆ ಮೊದಲಿಗೆ ಅವರಿಗೆ ಮೊಣಕೈ ಆಪರೇಷನ್ ಆಗುತ್ತೆ, ಆ ನಂತರ ಕಾಟೇರ ಸಕ್ಸಸ್ ಇದ್ರೂ ಕೂಡ ವಿವಾದಾತ್ಮಕ ಹೇಳಿಕೆ ಅಂತ ಒಂದಷ್ಟು ಆಗುತ್ತೆ. ಅದಾದ್ಮೇಲೆ ಮಹಿಳಾ ಆಯೋಗಕ್ಕೆ ದೂರನ್ನು ಕೂಡ ಕೊಡ್ತಾರೆ. ಮನೆ ಮುಂದೆ ಕಟ್ಟಿದ ನಾಯಿ ಮಹಿಳೆಗೆ ಕಚ್ಚಿತು ಅಂತ ಅದು ಒಂದು ರೀತಿ ಸುದ್ದಿ ಆಗುತ್ತೆ. ಎಲ್ಲದಕ್ಕಿಂತ ದೊಡ್ಡದಾಗಿ ರೇಣುಕಾ ಸ್ವಾಮಿ ಹತ್ಯೆ ದುರಂತ. ದರ್ಶನ್ ಅವರು 6 ತಿಂಗಳು ಹತ್ತತ್ರ ಜೈಲು ವಾಸ ಅನುಭವಿಸ್ಬೇಕಾಗತ್ತೆ. ಇದೆಲ್ಲದರಿಂದ ಮುಕ್ತವಾಗಿ ದರ್ಶನ್ ಅವರು ಹೊರಬಂದು ನಾನು ಏನಾದರೂ ಮಾಡಲೇಬೇಕು ಅಂತ ಕಂಬ್ಯಾಕ್ ಆಗ್ತಾರೆ. ಅಭಿಮಾನಿಗಳಿಗಾಗಿ ಶೂಟಿಂಗ್ ಅನ್ನ ಮುಗಿಸಿದ್ದಾರೆ. ಅಂದುಕೊಂಡಂತೆ ಎಲ್ಲ ರೀತಿಯಾಗಿದ್ರೆ ಕಾಟೇರ ಸಕ್ಸಸ್ ನಂತೆಯೇ ಲಾಸ್ಟ್ ಇಯರ್ ನಾವು ಡೆವಿಲ್ ಸಕ್ಸಸ್ ಕೂಡ ಮಾಡ್ತಾ ಇದ್ವಿ ಅಂತಿದ್ದಾರೆ ಫ್ಯಾನ್ಸು. ಅದು ಕೂಡ ಆಗಬೇಕಿತ್ತು. ಸೊ ವರ್ಷದ ಕೊನೆಗೆ ಅಂದರೆ ಈಗ ರೆಡಿ ಇದೆ. ಬಂದಂತಹ ಎಲ್ಲ ವಿಘ್ನಗಳು ಕೂಡ ದೂರ ಆಗಿದೆ. ಎಲ್ಲ ಮೀರಿ ಶೂಟಿಂಗ್ ಕೂಡ ಮುಗಿಸಿದ್ದಾರೆ.
ಅಭಿಮಾನಿಗಳ ಡಿ ಬಾಸ್ ಪ್ರತಿ ಶೆಡ್ಯೂಲ್ ಇರಬೇಕಾದ್ರೂ ಕೂಡ ದೇವರ ದರ್ಶನವನ್ನ ಮಾಡ್ತಾ ಇದ್ರು. ಮೈಸೂರಲ್ಲಿ ಶೂಟಿಂಗ್ ಇರಬೇಕಾದ್ರೆ ಚಾಮುಂಡೇಶ್ವರಿ ದರ್ಶನ ಮಾಡಿದ್ರು. ಈ ಕಡೆ ರಾಜಸ್ಥಾನ, ಜೈಪುರ, ಉದಯಪುರಲ್ಲಿ ಇರಬೇಕಾದ್ರೆ ಮಡಾಯಿಕಾವು ಭದ್ರಕಾಳಿ ದರ್ಶನವನ್ನ ಮಾಡಿದ್ರು. ಇನ್ನು ನಮ್ಮ ಬೆಂಗಳೂರಿನಲ್ಲಿ ಇರಬೇಕಾದ್ರೆ ರೀಸೆಂಟ್ ಆಗಿ ಕೊಟ್ಟಿಯೂರು ಶಿವನ ದರ್ಶನವನ್ನ ಮಾಡ್ಕೊಂಡು ಬಂದ್ರು ಡಿ ಬಾಸ್ ಅವರು. ತಮ್ಮ ಡೆವಿಲ್ ಸಿನಿಮಾನ ನವರಾತ್ರಿ ವೇಳೆ ಬಿಡುಗಡೆ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಸಿನಿಮಾ ತಂಡ. ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಕೂಡ ಕಂಪ್ಲೀಟ್ ಆಗಿದೆ. ಆಗಸ್ಟ್ ನಲ್ಲಿ ಪ್ರಮೋಷನ್ ಶುರು ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಹೊರ ಬರ್ತಾ ಇದೆ. ಫೈನಲಿ ಎಲ್ಲ ಮುಗಿಸಿ ಸೆಪ್ಟೆಂಬರ್ 25ಕ್ಕೆ ಸಿನಿಮಾ ರಿಲೀಸ್ ಆಗೋದು ಫಿಕ್ಸ್ ಅಂತ ಇದ್ದಾರೆ. ಒಟ್ನಲ್ಲಿ ಸಾರಥಿ ಸಿನಿಮಾಗೂ ಕೂಡ ಹೀಗೆ ಆಗಿತ್ತು. ಸಾರಥಿ ಅಂತಂದ್ರೆ 2011ರಲ್ಲಿ ನವರಾತ್ರಿ ಸಮಯದಲ್ಲಿ ರಿಲೀಸ್ ಆಗಿತ್ತು. ಈಗ ಡೆವಿಲ್ ಸರದಿ. ಸೊ ಬಾಸ್ ಯಾವಾಗ ಬರ್ತಾರೆ ಅಂತ ಅಭಿಮಾನಿಗಳು ಜಾತಕ ಪಕ್ಷಿಗಳಂತೆ ಕಾದು ಕುಳಿತಿದ್ದಾರೆ. ಸದ್ಯದಲ್ಲೇ ನಿಮ್ಗೆಲ್ಲ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಈ ಕಡೆ ಸಿನಿಮಾ ತಂಡ ಕೂಡ ಹೇಳ್ತಿದೆ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.